ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ನನ್ನ ಹೆಸರು ವಂದಿತಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಲಿಟಲ್ ಚಾಂಪ್ಸ್ ಗುರುಕುಲಂ ಶಾಲೆ. ಚರಿತ್ರೆಯನ್ನು ಮರೆತವ ಚರಿತ್ರೆಯನ್ನು ಸೃಷ್ಟಿಸಲಾರ. ಚರಿತ್ರೆಯನ್ನು ಮರೆತವ ಚರಿತ್ರೆಯನ್ನು ಸೃಷ್ಟಿಸಲಾರ. ಭಾರತೀಯರಾದ ನಾವು ಭಾರತದ ಕರಾಳ ದಿನವಾದ ಜಲಿಯನ್ ವಾಲ್ಬಾಗ್ ಘಟನೆಯನ್ನು ಮರೆತರೆ ಭಾರತ ಮಾತೆಗೆ ಅವಮಾನ ಮಾಡಿದಂತೆ. ನಾನು ಈ ನನ್ನ ಪುಟ್ಟ ಭಾಷಣವನ್ನು ಜಲಿಯನ್ ವಾಲ್ಬಾಗದಲ್ಲಿ ನಡೆದು ವೀರರ ಪಾದಗಳಿಗೆ ಅರ್ಪಿಸುತ್ತಾ ಇಂದು ನಾನು ಜಲಿಯನ್ ವಾಲ್ಬಾಗದ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಅದು 1914ನೇ ಇಸ್ವಿ ಮೊದಲು ಪ್ರಪಂಚ ಯುದ್ಧ ನಡೆಯುವ ಮೇಲೆ ಇಡೀ ವಿಶ್ವ ಎರಡು ಗಣಗಳಾಗಿ ಯುದ್ಧ ನಡೆಸುವ ಸಂದರ್ಭ. ಆಗ ಬ್ರಿಟಿಷ್ ಸರ್ಕಾರ ಭಾರತದ ಪ್ರಮುಖ ನಾಯಕರ ಮುಂದೆ ಒಂದು ಬೇಡಿಕೆ ಇಡುತ್ತದೆ. ನಮಗೆ ಈ ಯುದ್ಧದಲ್ಲಿ ಸಹಾಯ ಮಾಡಿದರೆ ನಾವು ಭಾರತಕ್ಕೆ ಸ್ವಯಂ ಆಡಳಿತ ಹಕ್ಕನ್ನು ನೀಡುತ್ತೇವೆ ಎಂದು. ಭಾರತ ಅದಕ್ಕೊಪ್ಪಿ ಬ್ರಿಟಿಷರಿಗೆ ಸಹಾಯ ಮಾಡುತ್ತದೆ. ಆದರೆ 1919 ಬ್ರಿಟಿಷ್ ಅಧಿಕಾರ ರೌಲಟ್ ಕಾಯ್ದೆಯನ್ನು ಜಾರಿಗೆ ತರುತ್ತದೆ. ಈ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತರುತ್ತಾರೆ. ಬ್ರಿಟಿಷರು ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ ಅವರನ್ನು ಬಂಧಿಸಿರುತ್ತದೆ. ಇವರನ್ನು ಬಿಡುಗಡೆಗೊಳಿಸಲು 1919 ಏಪ್ರಿಲ್ 13 ಕಾಲ ಬೈಸಾಖಿ ಹಬ್ಬದ ದಿನದಂದು ಪಂಜಾಬಿನ ಅಮೃತಸರದ ಜಲಿಯನ್ ವಾಲ್ಬಾಗದ ಮುಖ್ಯ ದ್ವಾರವನ್ನು ಮುಚ್ಚಿ 3 ಸುತ್ತಿನಲ್ಲಿ ಗುಂಡನ್ನು ಹಾರಿಸಲಾಗಿ ಸುಮಾರು 10,000 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ ಬ್ರಿಟಿಷರು ಮಾತ್ರ 320 ಜನ ಎಂದು ತಿಳಿಸುತ್ತಾರೆ. ಈ ಸೇಡನ್ನು ತೀರಿಸಿಕೊಳ್ಳಲು ನಮ್ಮ ಭಾರತ ದೇಶದ ವೀರನಾದ ಉಧಮ್ ಸಿಂಗ್ ವಿದ್ಯಾಭ್ಯಾಸದ ನೆಪ ಮಾಡಿ ಲಂಡನ್ನಿನಲ್ಲಿ ಅವಿತುಕುಳಿತಂತಹ ಡಯರ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಲಂಡನ್ನಿಗೆ ತೆರಳಿ ಡಯರ್ನನ್ನು ಅಭಿನಂದಿಸಲು ಮಾಡಿದ ಒಂದು ಸಮಾರಂಭದಲ್ಲಿ ಡಯರ್ನ ಮೇಲೆ ತನ್ನ ಪಿಸ್ತೂಲಿನಿಂದ ಗುಂಡನ್ನು ಹಾರಿಸಿ ಆತನನ್ನು ಕೊಲೆ ಮಾಡಿ ನಂತರ ಪೊಲೀಸರಿಗೆ ಆತ ಸ್ವತಃ ಸರೆಂಡರ್ ಆಗುತ್ತಾನೆ. ಹೀಗೆ ಇಡೀ ವಿಶ್ವ ಬೆಚ್ಚಿ ಬೀಳುವ ಒಂದು ಘಟನೆ ನಮ್ಮ ಭಾರತದಲ್ಲಿ ನಡೆಯಿತು. ಇದನ್ನು ನಾವು ಎಂದಿಗೂ ಮರೆಯಬಾರದು ಎಂದು ಹೇಳುತ್ತಾ ಈ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ.